ಬಾಂಗ್ಲಾದೇಶದ ನಂತರ ಇದೀಗ ಸಿರಿಯಾ ಉಗ್ರರ ಕೈಗೆ ಸೇರಿದೆ. ಮಧ್ಯಪ್ರಾಚ್ಯ ಇಸ್ಲಾಮಿಕ್ ದೇಶ ಸಿರಿಯಾದಲ್ಲಿ 14 ವರ್ಷಗಳಿಂದ ನಡೆಯುತ್ತಿದ್ದ ಹಾಗೂ 5 ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣವಾಗಿದ್ದ ಅಂತರ್ಯುದ್ಧ ಅಂತ್ಯದ ಘಟ್ಟಕ್ಕೆ ತಲುಪಿ 50 ವರ್ಷಗಳ ಅಸಾದ್ ಸರ್ವಾಧಿಕಾರಿ ಆಳ್ವಿಕೆ ಅಂತ್ಯ ಕಂಡಿದೆ. ಅಧ್ಯಕ್ಷರ ಬಂಗಲೆಗೆ ನುಗ್ಗಿ ಸಿಕ್ಕ ವಸ್ತುಗಳು ಲೂಟಿ ಮಾಡಿದ್ದಾರೆ ಉಗ್ರರು. ಪರಾರಿಯಾಗಿರುವ ಅಸಾದ್ 2000ರಲ್ಲಿ ಸಿರಿಯಾ ಅಧ್ಯಕ್ಷರಾಗಿ 24 ವರ್ಷಗಳು ಆಳ್ವಿಕೆ ನಡೆಸಿದರು. ಅದಕ್ಕೂ ಮುನ್ನ ಸಿರಿಯಾ ಅಸಾದ್ ತಂದೆ ಹಫೀದ್ ನಿಯಂತ್ರಣದಲ್ಲಿ 30 ವರ್ಷಗಳ ಕಾಲ ಇತ್ತು. ಒಟ್ಟಾರೆ 50 ವರ್ಷಗಳ ಕಾಲ ಅಪ್ಪ ಮಗನ ಕೈಯಲ್ಲಿ ಸಿರಿಯಾ ಆಳ್ವಿಕೆ ಇತ್ತು. ಸರ್ಕಾರದ ವಿರುದ್ಧ ದಂಗೆ ಆರಂಭವಾದ ಮೇಲೆ ಸುಮಾರು 5 ಲಕ್ಷ ಜನರನ್ನು ಕೊಂದಿದ್ದಾರೆ ಎಂಬ ಆರೋಪವಿತ್ತು. ಸರ್ವಾಧಿಕಾರಿ ಆಡಳಿತವನ್ನು ವಿರೋಧಿಸಿ ಜನರು 2011ರಲ್ಲಿ ದಂಗೆ ಆರಂಭಿಸಿದರು. ಈ ದಂಗೆಗೆ ಅಲ್ ಖೈದಾ ಬೆಂಬಲಿತ ಉಗ್ರರ ಸಂಘಟನೆ HTS ಬೆಂಬಲವಿತ್ತು ಎನ್ನಲಾಗಿದೆ. ದಂಗೆಯ ವಿರುದ್ಧ ಕ್ರೂರತೆ ಮೆರೆದ ಅಸಾದ್ ದಂಗೆಕೋರರನ್ನು ನಿರ್ದಯವಾಗಿ ಕೊಲ್ಲಿಸಿದರಂತೆ. 14 ವರ್ಷಗಳ ಕಾಲ ನಡೆದ ದಂಗೆಯಲ್ಲಿ 5 ಲಕ್ಷ ಜನರು ಸಾವನ್ನಪ್ಪಿದರೆ ಇವರಲ್ಲಿ 1 ಲಕ್ಷ ಜನರನ್ನು ನೇಣುಗಂಬಕ್ಕೆ ಏರಿಸಲಾಗಿತ್ತು ಎಂಬ ಮಾಹಿತಿ ಇದೆ. ಈ ಅಂತರ್ಯುದ್ಧದಿಂದ ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದರೆ ಲೆಕ್ಕವಿಲ್ಲದಷ್ಟು ಜನ ಸ್ಥಳಾಂತರಗೊಂಡಿದ್ದಾರೆ. ಇದೀಗ ಸಿರಿಯಾದಲ್ಲಿ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಆಡಳಿತ ಅಂತ್ಯಗೊಂಡಿದೆ ಎಂದು ಸಿರಿಯಾದ ಬಂಡಾಯ ಗುಂಪು ಹೇಳಿಕೊಂಡಿದೆ. ಬಂಡುಕೋರರು ಡಮಾಸ್ಕಸ್ ಪ್ರವೇಶಿಸಿದ ಬಳಿಕ ಸಿರಿಯಾ ಅಧ್ಯಕ್ಷ ದೇಶ ತೊರೆದು ಬೇರೆಡೆಗೆ ಪಲಾಯನ ಮಾಡಿದ್ದಾರೆ ಎಂದು ವರದಿ ಲಭ್ಯವಾಗಿದೆ. ಬಂಡುಕೋರರ ಗುಂಪು ಸಿರಿಯಾದಲ್ಲಿ ಆಕ್ರಮಣವನ್ನು ಘೋಷಿಸಿದೆ. ಅಸಾದ್ ಸಹೋದರ ಮಹರ್ ಅಲ್ ಅಸಾದ್ ಕೂಡ ಪರಾರಿಯಾಗಿದ್ದಾರೆ. ಬಂಡುಕೋರರು ಎಲ್ಲ ಕಡೆಯಿಂದ ರಾಜಧಾನಿ ಡಮಾಸ್ಕಸ್ ಪ್ರವೇಶಿಸಿದ್ದಾರೆ. ಬಂಡುಕೋರರು ಡಮಾಸ್ಕಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ವಶಪಡಿಸಿಕೊಂಡಿದ್ದಾರೆ. ಸೇನಾ ಪ್ರಧಾನ ಕಚೇರಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಂಡುಕೋರರ ಗುಂಪುಗಳಿಗೆ ಅಮೆರಿಕ ಮತ್ತು ಇರಾನ್ ಬೆಂಬಲವಿದೆ. ಅಸಾದ್ ಆಡಳಿತ ಅಂತ್ಯಗೊಂಡಿದೆ ಎಂದು ಬಂಡುಕೋರರ ಗುಂಪು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿವೆ. ಅವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಒಗ್ಗಟ್ಟಾಗಿ ಇರುವಂತೆ ಸಿರಿಯಾದ ಜನತೆಗೆ ಅವರು ಮನವಿ ಮಾಡಿದ್ದಾರೆ. ಸಿರಿಯಾದಲ್ಲಿ ಇನ್ನು ಮುಂದೆ ಯಾರ ಪ್ರಾಬಲ್ಯವೂ ಸಾಧಿಸುವುದಿಲ್ಲ ಎಂದು ಅವರು ಹೇಳಿದರು. ಏತನ್ಮಧ್ಯೆ ಡಮಾಸ್ಕಸ್ನಲ್ಲಿ ಸೇನೆಯ ಗುಂಡಿನ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಬಶರ್ ಸರ್ಕಾರದ ವಿರುದ್ಧ ಜನರು ಪ್ರತಿಭಟನೆ ನಡೆಸುತ್ತಿದ್ದರು. ಡೌಮಾದಲ್ಲಿ ಅಸಾದ್ನ ಪಡೆಗಳು 2 ಪ್ರತಿಭಟನಾಕಾರರನ್ನು ಕೊಂದಿದ್ದಾರೆ. ಸಿರಿಯಾದ ಅಧ್ಯಕ್ಷರ ಬ್ರಿಟಿಷ್ ಮೂಲದ ಪತ್ನಿ ಅಸಮ್ ಅಲ್ ಅಸಾದ್ ಕಳೆದ ವಾರ ತನ್ನ 3 ಮಕ್ಕಳೊಂದಿಗೆ ದೇಶದಿಂದ ಪಲಾಯನ ಮಾಡಿದ್ದಾರೆ. ರಷ್ಯಾ ಯಾವಾಗಲೂ ಸಿರಿಯಾಕ್ಕೆ ಸಹಾಯ ಮಾಡುತ್ತಿದೆ. ಆದರೆ ಪ್ರಸ್ತುತ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿದೆ. ಇದರಿಂದಾಗಿ ಪುಟಿನ್ ಮೊದಲಿನಂತೆ ಸಿರಿಯಾಕ್ಕೆ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ. ಒಂದೇ ದಿನದಲ್ಲಿ ಸಿರಿಯಾ 4 ನಗರಗಳನ್ನು ಕಳೆದುಕೊಂಡಿತು. ದಾರಾ, ಕುನಿತ್ರಾ, ಸುವೈದಾ ಮತ್ತು ಹೋಮ್ಸ್ ಈಗ ಬಂಡುಕೋರರ ನಿಯಂತ್ರಣದಲ್ಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.